ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಮಾತನಾಡಲಿರುವ ವಿಷಯ ಸಾಮಾನ್ಯ ಖಗೋಳ ಘಟನೆಯಲ್ಲ. ಇದೊಂದು ಶಕ್ತಿಶಾಲಿ ಕಾಲಚಕ್ರ ಬದಲಾವಣೆ. ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಸಾಧ್ಯತೆ ಇರುವ ಒಂದು ದೈವಿಕ ಸೂಚನೆ. 2026 ಫೆಬ್ರವರಿ 17 ಮಂಗಳವಾರ, ಮಾಘ ಅಮಾವಾಸ್ಯೆ. ಈ ದಿನ ಸಂಭವಿಸುವುದು ಒಂದು ಅತ್ಯಂತ ವಿಶೇಷವಾದ ವಲಯಾಕಾರ ಸೂರ್ಯಗ್ರಹಣ. ಈ ವಿಡಿಯೋವನ್ನು ಮಧ್ಯದಲ್ಲಿ ನಿಲ್ಲಿಸದೆ ಕೊನೆಯವರೆಗೂ ಕೇಳಿ. ಮೊದಲು ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಭಕ್ತಿಯಿಂದ ಬರೆಯಿರಿ. ನಂತರ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದು ಮತ್ತಷ್ಟು ಜನರಿಗೆ ಈ ಮಾಹಿತಿಯನ್ನು ತಲುಪಿಸುತ್ತದೆ, ಹಾಗೆ ನಮಗೂ ಪ್ರೇರಣೆ ಕೊಡುತ್ತದೆ. ಹಾಗೆ ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ನಾವು ಸೂರ್ಯಗ್ರಹಣದ ಆಧ್ಯಾತ್ಮಿಕ ಅರ್ಥವನ್ನು ತಿಳಿಯೋಣ. ಸೂರ್ಯನು ಕೇವಲ ಒಂದು ಗ್ರಹವಲ್ಲ, ಅವನು ಆತ್ಮಶಕ್ತಿ, ಅವನು ಪ್ರತಿಷ್ಠೆ, ಅವನು ಅಧಿಕಾರ, ಅವನು ಆರೋಗ್ಯ. ಸೂರ್ಯನು ದುರ್ಬಲವಾದರೆ ಆತ್ಮವಿಶ್ವಾಸ ಕುಸಿಯುತ್ತದೆ, ಆರೋಗ್ಯ ಕುಗ್ಗುತ್ತದೆ, ಕೀರ್ತಿ ಹಾಳಾಗುತ್ತದೆ. ಗ್ರಹಣದಲ್ಲಿ ರಾಹು ಸೂರ್ಯನನ್ನು ಆವರಿಸುತ್ತಾನೆ. ರಾಹು ಎಂದರೆ ಮೃಗತೃಷ್ಣೆ, ಮೋಹ, ಭ್ರಮೆ ಮತ್ತು ಅಸ್ಪಷ್ಟತೆ. ಆದ್ದರಿಂದ ಸೂರ್ಯಗ್ರಹಣದ ಸಮಯದಲ್ಲಿ ನಿರ್ಧಾರಗಳಲ್ಲಿ ತಪ್ಪು, ಮನಸ್ಸಿನಲ್ಲಿ ಗೊಂದಲ, ಸಂಬಂಧಗಳಲ್ಲಿ ಅಸಮಾಧಾನ ಹೆಚ್ಚಾಗಬಹುದು. ಈ ಬಾರಿ ಸೂರ್ಯಗ್ರಹಣವು ರಿಂಗ್ ಆಫ್ ಫೈರ್ ಅಂದ್ರೆ ಅಗ್ನಿವಲಯದ ಆಕೃತಿಯಲ್ಲಿ ಸಂಭವಿಸುತ್ತಿದೆ. ಅಗ್ನಿ ಎಂದರೆ ಶುದ್ಧೀಕರಣವೂ ಆಗಬಹುದು, ಆದರೆ ಅಜಾಗ್ರತೆಯಿಂದ ಇದ್ದರೆ ದಹನವೂ ಆಗಬಹುದು. ಗ್ರಹಣದ ಸಮಯ, ಗೋಚರತೆ ಮತ್ತು ಜ್ಯೋತಿಷ್ಯ ರಹಸ್ಯ. 17 ಫೆಬ್ರವರಿ 2026ರಂದು ಗ್ರಹಣ ಬರುತ್ತಿದೆ. ಇದರ ಸಮಯ ಮಧ್ಯಾಹ್ನ ಸರಿಯಾಗಿ 3:26 ಶುರುವಾಗಿ ಸಂಜೆ 7:57 ಮುಗಿಯುತ್ತದೆ. ಈ ಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ, ಆದರೆ ಗ್ರಹಗತಿ ಬದಲಾವಣೆ ಗೋಚರತೆಯ ಮೇಲೆ ಅವಲಂಬಿತವಲ್ಲ. ಗ್ರಹಗಳು ತಮ್ಮ ಸ್ಥಾನ ಬದಲಿಸಿದಾಗ ಅದರ ಕಂಪನ ಶಕ್ತಿ ನಮ್ಮ ಜಾತಕ ಚಕ್ರದಲ್ಲಿ ಪ್ರತಿಫಲಿಸುತ್ತದೆ. ಗರ್ಭಿಣಿಯರಿಗೆ ವಿಶಿಷ್ಟ ನಿಯಮಗಳಿದೆ. ಪ್ರಿಯ ತಾಯಿಯರೇ, ನಿಮ್ಮ ಗರ್ಭದಲ್ಲಿರುವ ಜೀವ ಒಂದು ದೈವಿಕ ವರ. ಶಾಸ್ತ್ರಗಳು ಹೇಳುತ್ತದೆ ಗ್ರಹಣದ ಸಮಯದಲ್ಲಿ ಸೂಕ್ಷ್ಮ ಕಿರಣ ಬದಲಾವಣೆಗಳು ಸಂಭವಿಸುತ್ತವೆ ಎಂದು. ಆದ್ದರಿಂದ ನೀವು ಹೊರಗಡೆ ಹೋಗಬೇಡಿ. ಚಾಕು, ಸೂಜಿ, ಕತ್ತರಿ ಬಳಸಬೇಡಿ. ಕತ್ತರಿಸುವ ಕೆಲಸ ಮಾಡಬೇಡಿ. ಕಿಟಕಿ ಮುಚ್ಚಿ ಶಾಂತವಾಗಿ ಕುಳಿತುಕೊಳ್ಳಿ. ದೇವರ ನಾಮ ಜಪ ಮಾಡಿ. ನೀವು ಜಪಿಸಬೇಕಾದ ಮಂತ್ರಗಳು ಓಂ ನಮೋ ನಾರಾಯಣಾಯ. ಇದು 108 ಬಾರಿ ಜಪಿಸಬೇಕು. ಓಂ ಶ್ರೀಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ, ಇದು ಕೂಡ 108 ಬಾರಿ ಜಪಿಸಬೇಕು. ಇನ್ನು ಕೊನೆಯದಾಗಿ ಗರ್ಭ ರಕ್ಷಾ ಮಂತ್ರ ಓಂ ದೇವಕೀಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಃ. ಇದನ್ನು ನೀವು 3 ಸಲ ಜಪಿಸಬೇಕು. ಪಂಚಗ್ರಹ ಕೂಟ, ಇದು ಶಕ್ತಿಯ ಸಂಘರ್ಷ. ಈ ಗ್ರಹಣವು ಕುಂಭ ರಾಶಿಯಲ್ಲಿ ಶತಭಿಷ ನಕ್ಷತ್ರದಲ್ಲಿ ಬರುತ್ತಿದೆ. ಒಂದೇ ರಾಶಿಯಲ್ಲಿ ಸೂರ್ಯ, ಚಂದ್ರ, ರಾಹು, ಬುಧ ಮತ್ತು ಶುಕ್ರ, ಈ 5 ಗ್ರಹಗಳು ಸೇರಿರುವುದು ತುಂಬಾ ಅಪರೂಪ. ಇದನ್ನು ಪಂಚಗ್ರಹ ಕೂಟ ಎಂದು ಕರೆಯುತ್ತಾರೆ. ಇದು ಜೀವನದಲ್ಲಿ ಮಾನಸಿಕ ಅಸ್ಥಿರತೆ, ಆರ್ಥಿಕ ಏರುಪೇರು, ಸಂಬಂಧಗಳಲ್ಲಿ ಗೊಂದಲ ತರುತ್ತದೆ. ಇನ್ನು ಜಾಗ್ರತೆ ತೆಗೆದುಕೊಳ್ಳಬೇಕಾದ ಮೊಟ್ಟ ಮೊದಲ ರಾಶಿ ಕುಂಭ. ಈ ಸಲ ಗ್ರಹಣ ನಿಮ್ಮ ಜನ್ಮ ರಾಶಿಯಲ್ಲೇ ಬರುತ್ತಿದೆ. ಧನಿಷ್ಠ ನಕ್ಷತ್ರ 3-4 ಪಾದಗಳು, ಶತಭಿಷ ನಕ್ಷತ್ರ 1, 2, 3, 4 ಪಾದಗಳು, ಪೂರ್ವಭಾದ್ರಾ ನಕ್ಷತ್ರ 1, 2, 3 ಪಾದಗಳು ಕುಂಭ ರಾಶಿಗೆ ಸೇರುತ್ತದೆ. ಈ ಗ್ರಹಣ ನೇರವಾಗಿ ನಿಮ್ಮ ಜನ್ಮ ರಾಶಿಯಲ್ಲಿ ಬರುತ್ತಿದೆ. ಇದರ ಜೊತೆಗೆ ಏಳ್ನಾಟ್ ಶನಿ ಪ್ರಭಾವ ಕೂಡ ಇದೆ. ನಿಮಗೆ ಆಗುವಂತಹ ಪರಿಣಾಮಗಳು ತೀವ್ರವಾದ ತಲೆನೋವು, ಹೃದಯ ತಡಕು, ಬಿಪಿ ಏರಿಳಿತ, ಮಾನಸಿಕ ಡಿಪ್ರೆಷನ್, ನಿದ್ರಾಹೀನತೆ, ಉದ್ಯೋಗದಲ್ಲಿ ಅಪಮಾನ, ಸಹೋದ್ಯೋಗಿಗಳ ಕುತಂತ್ರ, ವ್ಯವಹಾರಗಳಲ್ಲಿ ನಷ್ಟ, ದಾಂಪತ್ಯದಲ್ಲಿ ಕಲಹ, ವಿಚ್ಛೇದನದ ಭೀತಿ. ಇದೆಲ್ಲದರ ಜೊತೆಗೆ ಮರಣಗಂಡಾಂತರ ಕೂಡ ಇದೆ. ಇಲ್ಲಿ ಮರಣಗಂಡಾಂತರ ಅಂದರೆ ಕೇವಲ ಸಾವು ಮಾತ್ರ ಅಲ್ಲ. ಮರಣಗಂಡಾಂತರ ಅಂದರೆ ಜೀವನವೇ ಮುಗಿದಂತ ಅನುಭವ ಆಗೋದು. ಇನ್ನು ಈ ಗ್ರಹಣದ ಎಫೆಕ್ಟ್ ಅನ್ನೋದು
ನಿಮ್ಮ ರಾಶಿಯ ಮೇಲೆ 48 ದಿನಗಳ ಕಾಲ ಇರಲಿದೆ. ಹಾಗಾಗಿ ನೀವು ಮಾಡಬೇಕಾದಂತ ವಿಶೇಷ ಪರಿಹಾರಗಳು: ಪ್ರತಿದಿನ ಶನಿ ಗಾಯತ್ರಿ ಮಂತ್ರ 108 ಬಾರಿ ಜಪಿಸಬೇಕು. ಮಹಾ ಮೃತ್ಯುಂಜಯ ಮಂತ್ರ 108 ಬಾರಿ ಜಪಿಸಬೇಕು. ಕಾಲಭೈರವ ಅಷ್ಟಕಂ 1 ಸಲ ಓದಬೇಕು. ಕಪ್ಪು ಎಳ್ಳು ಮತ್ತು ಕಪ್ಪು ಉದ್ದಿನ ಕಾಳನ್ನು ಈ 48 ದಿನಗಳ ಒಳಗೆ 1 ಸಲ ದಾನ ಮಾಡಬೇಕು. ಪ್ರತಿ ಶನಿವಾರದಂದು ನವಗ್ರಹಗಳ ಮುಂದೆ, ಮುಖ್ಯವಾಗಿ ಶನಿದೇವರ ಮುಂದೆ ತುಪ್ಪದಿಂದ ದೀಪ ಹಚ್ಚಬೇಕು. ಇನ್ನು ಈ 48 ದಿನಗಳ ಒಳಗೆ 1 ಸಲವಾದರೂ ಅರಳಿ ಮರದ ಸುತ್ತ 7 ಪ್ರದಕ್ಷಿಣೆ ಹಾಕಬೇಕು. ಹಾಗೆ ಭಾನುವಾರದಂದು ಆದಿತ್ಯ ಹೃದಯಂ ಪಠಣ ಮಾಡಬೇಕು. ಓಂ ಹ್ರಾಂ ಹ್ರೀಂ ಹ್ರೌಂ ಸ ಸೂರ್ಯಾಯ ನಮಃ ಈ ಮಂತ್ರವನ್ನು ಕೂಡ ಭಾನುವಾರದಂದು 108 ಬಾರಿ ಜಪಿಸಬೇಕು. ಇನ್ನು ಜಾಗ್ರತೆ ತೆಗೆದುಕೊಳ್ಳಬೇಕಾದ 2ನೇ ರಾಶಿ ವೃಶ್ಚಿಕ. ನಿಮ್ಮ ಸುಖ ಸ್ಥಾನದಲ್ಲಿ ಕತ್ತಲೆ ಬರಲಿದೆ. ವಿಶಾಖ ನಕ್ಷತ್ರ 4ನೇ ಪಾದ, ಅನುರಾಧ ನಕ್ಷತ್ರ 1, 2, 3, 4 ಪಾದಗಳು, ಜ್ಯೇಷ್ಠ ನಕ್ಷತ್ರ 1, 2, 3, 4 ಪಾದಗಳು. ಈ ಎಲ್ಲಾ ನಕ್ಷತ್ರಗಳು ಕೂಡ ವೃಶ್ಚಿಕ ರಾಶಿಗೆ ಸೇರುತ್ತದೆ. ಗ್ರಹಣ ನಿಮ್ಮ 4ನೇ ಮನೆಯಲ್ಲಿ ಸಂಭವಿಸುತ್ತಿದೆ. ಇದು ನಿಮ್ಮ ಮನೆ, ತಾಯಿ, ವಾಹನ ಮತ್ತು ಮನಃಶಾಂತಿಯ ಮೇಲೆ ಪ್ರಭಾವ ಬೀರಲಿದೆ. ನಿಮಗೆ ಅಪಾಯ ಸೂಚನೆಗಳು ಹೀಗಿದೆ: ಭೀಕರ ಅಪಘಾತ ಸಂಭವಿಸಬಹುದು, ವಾಹನ ಖರೀದಿಸುವಾಗ ನಷ್ಟ ನಡೆಯಬಹುದು, ತಾಯಿಯ ಆರೋಗ್ಯ ಗಂಭೀರವಾಗಬಹುದು, ಆಸ್ತಿ ವಿವಾದ ತಲೆ ಎತ್ತಬಹುದು, ಹೃದಯ ಸಮಸ್ಯೆ ಬರಬಹುದು, ಹಣಕಾಸಿನಲ್ಲಿ ನಷ್ಟ ನಡೆಯಬಹುದು, ಸಂಬಂಧಿಗಳ ಮುಖಾಂತರ ದ್ರೋಹ ನಡೆಯಬಹುದು. ನಿಮಗೂ ಕೂಡ 48 ದಿನಗಳ ಕಾಲ ಗ್ರಹಣದ ಪರಿಣಾಮ ಇರಲಿದೆ. ಹಾಗಾಗಿ ನೀವು ಮಾಡಿಕೊಳ್ಳಬೇಕಾದ ಪರಿಹಾರಗಳು: ಈ 48 ದಿನಗಳಲ್ಲಿ 1 ಸಲ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಮಾಡಿಸಿ. ಓಂ ಶರವಣ ಭವಾಯ ನಮಃ ಎಂದು ಪ್ರತಿದಿನ 108 ಸಲ ಜಪ ಮಾಡಿ. ಹನುಮಾನ್ ಚಾಲೀಸ ಪ್ರತಿದಿನ 1 ಸಲ ಓದಿ. ಓಂ ಹನುಮತೆ ನಮಃ ಎಂದು 108 ಬಾರಿ ಪ್ರತಿದಿನ ಓದಿ. ಮಂಗಳವಾರದಂದು ಹನುಮಂತನಿಗೆ ಸಿಂಧೂರದ ಅರ್ಚನೆ ಮಾಡಿಸಿ. ಈ 48 ದಿನಗಳಲ್ಲಿ 1 ಸಲ ಮೈಸೂರು ಬೇಳೆಯನ್ನು ದಾನ ಮಾಡಿ. ಜೊತೆಗೆ ಈ 48 ದಿನಗಳ ಕಾಲ ಕೂಡ ನೀವು ಕಪ್ಪು ಬಟ್ಟೆ ಧರಿಸಬೇಡಿ. ಇನ್ನು ಪ್ರತಿ ಮಂಗಳವಾರ 1 ಸಲ ಅಂಗಾರಕ ಕವಚ ಪಠನೆ ಮಾಡಿ. ಇನ್ನು ಕೊನೆಯದಾಗಿ ಜಾಗ್ರತೆ ತೆಗೆದುಕೊಳ್ಳಬೇಕಾದ 3ನೇ ರಾಶಿ ಕರ್ಕಾಟಕ. ಇದು ನಿಮಗೆ ಅಷ್ಟಮ ಅಗ್ನಿ ಪರೀಕ್ಷೆ. ಪುನರ್ವಸು 4ನೇ ಪಾದ, ಪುಷ್ಯ ನಕ್ಷತ್ರ 1, 2, 3, 4 ಪಾದಗಳು, ಆಶ್ಲೇಷ ನಕ್ಷತ್ರ 1, 2, 3, 4 ಪಾದಗಳು ಕರ್ಕಾಟಕ ರಾಶಿಗೆ ಸೇರುತ್ತದೆ. ನಿಮ್ಮ ಅಷ್ಟಮ ಸ್ಥಾನದಲ್ಲಿ ಗ್ರಹಣ ಬರಲಿದೆ. ಅಷ್ಟಮ ಅಂದರೆ ರಹಸ್ಯ, ಆಯುಷ್ಯ ಮತ್ತು ಅವಮಾನ. ನಿಮಗೆ ಆಗುವಂತಹ ಪರಿಣಾಮಗಳು: ಭೀಕರ ಅವಮಾನ, ಸುಳ್ಳು ಆರೋಪ, ದೀರ್ಘಕಾಲ ರೋಗ ಉಲ್ಬಣ, ಶಸ್ತ್ರಚಿಕಿತ್ಸೆಯ ಸೂಚನೆ, ಅಗ್ನಿ ಅಪಾಯ, ವಿದ್ಯಾಭ್ಯಾಸದಲ್ಲಿ ವಿಫಲತೆ, ಪ್ರೇಮ ಭಂಗ, ವೀಸಾ ಸಮಸ್ಯೆ. ನಿಮ್ಮ ರಾಶಿಯ ಮೇಲೆ ಈ ಸಲ ಗ್ರಹಣ 48 ದಿನಗಳ ಕಾಲ ಪರಿಣಾಮ ತೋರಲಿದೆ. ಹಾಗಾಗಿ ನೀವು ಮಾಡಿಕೊಳ್ಳಬೇಕಾದ ಪರಿಹಾರಗಳು: ದುರ್ಗಾ ಸಪ್ತಶತಿ ಪಠಣ ಮಾಡಬೇಕು. ಇದು ವಾರಕ್ಕೆ 1 ಸಲ ಮಾಡಿದರೂ ಪರವಾಗಿಲ್ಲ. ಓಂ ದುಂ ದುರ್ಗಾಯೇ ನಮಃ ಇದು ಪ್ರತಿದಿನ 108 ಸಾರಿ ಜಪ ಮಾಡಬೇಕು. ಮಹಾ ಮೃತ್ಯುಂಜಯ ಮಂತ್ರ ಇದು ಕೂಡ ಪ್ರತಿದಿನ 108 ಸಲ ಜಪ ಮಾಡಬೇಕು. ರಾಹು ಕೇತು ಶಾಂತಿ ಈ 48 ದಿನಗಳಲ್ಲಿ 1 ಸಲ ಮಾಡಿಸಬೇಕು. ಸೋಮವಾರದಂದು ಯಾರಿಗಾದರೂ ಹಾಲು ದಾನ ಕೊಡಬೇಕು. ವಾರಕ್ಕೆ 1 ಸಲ ನಾಗದೇವತೆಯರ ಪೂಜೆ ಅಥವಾ ನಾಗರಕಟ್ಟೆಯಲ್ಲಿ ಪೂಜೆ ಮಾಡಬೇಕು. ಈ 48 ದಿನಗಳಲ್ಲಿ 1 ಸಲ ಅಕ್ಕಿ ಮತ್ತು ಬೆಲ್ಲ ದಾನವಾಗಿ ಕೊಡಬೇಕು. ಇನ್ನು ಪ್ರತಿದಿನ ಮುಖ್ಯವಾಗಿ ಓಂ ಕೇತವೇ ನಮಃ ಈ ಮಂತ್ರವನ್ನು 108 ಬಾರಿ ಜಪ ಮಾಡಬೇಕು. ಸ್ನೇಹಿತರೆ, ನಿಮ್ಮ 3 ರಾಶಿಗಳಿಗೂ ಕೂಡ 48 ದಿನಗಳ ಕಾಲ ಈ ಗ್ರಹಣದ ಪ್ರಭಾವ ಇರಲಿದೆ. ಹಾಗಾಗಿ ನಾನು ಹೇಳಿದಂತ ಪರಿಹಾರಗಳನ್ನು ತಪ್ಪದೇ ಮಾಡಿ. ಜೊತೆಗೆ ಮರಣ ಗಂಡಾಂತರದ ಸೂಚನೆ ಕೂಡ ಇದೆ. ಹಾಗಾಗಿ ಜಾಗ್ರತೆಯಿಂದ ಇರಿ. ಇನ್ನು ಎಲ್ಲಾ ರಾಶಿಗಳಿಗೆ ಮಹಾ ಶಾಂತಿಕ್ರಮ ಹೀಗಿದೆ:
ಪ್ರತಿದಿನ ಸೂರ್ಯನಿಗೆ ಆರ್ಘ್ಯ ಬಿಡಬೇಕು. ಅಂದ್ರೆ ಈ 48 ದಿನಗಳ ಕಾಲ ತಪ್ಪದೇ ಬಿಡಬೇಕು. ಗ್ರಹಣದ ದಿನದಂದು ಶಿವ ಪಂಚಾಕ್ಷರಿ ಮಂತ್ರ ಅಂದ್ರೆ ಓಂ ನಮಃ ಶಿವಾಯ ಎಂದು 1008 ಬಾರಿ ಜಪ ಮಾಡಬೇಕು. ಇನ್ನು ಈ 48 ದಿನಗಳಲ್ಲಿ ಒಂದು ಸಲವಾದರೂ ಅನ್ನದಾನ ಮಾಡಬೇಕು, ಪಿತೃ ತರ್ಪಣ ಬಿಡಬೇಕು, ಬ್ರಾಹ್ಮಣರಿಗೆ ಊಟ ಹಾಕಿಸಬೇಕು, ಗೋಪೂಜೆ ಮಾಡಬೇಕು, ಪ್ರತಿದಿನ ತಪ್ಪದೆ ತುಳಸಿ ಪೂಜೆ ಮಾಡಬೇಕು. ಗ್ರಹಣ ಮುಗಿದ ನಂತರ ಯಾವುದಾದರೂ ಒಂದು ದಿನ ಈ 48 ದಿನಗಳ ಒಳಗೆ ತಪ್ಪದೆ ಒಂದು ಸಲ ದೇವಾಲಯದಲ್ಲಿ ಶಿವನಿಗೆ ನೀರಿನಿಂದ ಅಭಿಷೇಕ ಮಾಡಿಸಿ, ಹನುಮಂತನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿ. ಇನ್ನು ಈ 48 ದಿನಗಳಲ್ಲಿ ನೀವು ಮಾಡಬಾರದ ಕೆಲಸಗಳು: ವೇಗವಾಗಿ ವಾಹನ ಚಲಿಸಬೇಡಿ, ಯಾರ ಜೊತೆಯೂ ಜಗಳ ಮಾಡಬೇಡಿ, ಹೊಸ ಒಪ್ಪಂದ ಇಟ್ಟುಕೊಳ್ಳಬೇಡಿ, ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಮಾಡಬೇಡಿ, ಅಪಾಯಕಾರಿ ಸಾಹಸಗಳು ಮಾಡಬೇಡಿ, ಕೋಪದಿಂದ ನಿರ್ಧಾರ ತೆಗೆದುಕೊಳ್ಳಬೇಡಿ. ನಿಮಗೆ ಆಧ್ಯಾತ್ಮಿಕ ಸಂದೇಶ: ಗ್ರಹಣ ಅಂದರೆ ಭಯವಲ್ಲ, ಅದು ಎಚ್ಚರಿಕೆ. ಜಾಗೃತೆ ಇದ್ದರೆ ಅದು ಶುದ್ಧೀಕರಣ ಮಾಡುತ್ತದೆ, ಅಜಾಗ್ರತೆ ಇದ್ದರೆ ಅದು ದಹನವಾಗಿಸುತ್ತದೆ. ನಿಮ್ಮ ಜೀವನ ನಿಮ್ಮ ಕುಟುಂಬಕ್ಕೆ ಅಮೂಲ್ಯ. ನಿಮ್ಮ ಆರೋಗ್ಯ ದೇವರು ನಿಮಗೆ ಕೊಟ್ಟ ವರ. ದೈವಭಕ್ತಿ ಪ್ಲಸ್ ಜಾಗ್ರತೆ ಇದು ನಿಮ್ಮನ್ನು ರಕ್ಷಣೆ ಮಾಡುತ್ತದೆ. ಭಯ ಪಡಬೇಡಿ, ಆದರೆ ಅಜಾಗ್ರತೆ ಮಾಡಬೇಡಿ. ಓಂ ನಮಃ ಶಿವಾಯ ಎಂದು ಜಪ ಮಾಡಿ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಿ. ಅನವಶ್ಯಕ ರಿಸ್ಕ್ಗಳನ್ನು ತೆಗೆದುಕೊಳ್ಳಬೇಡಿ. ಈ ವಿಡಿಯೋ ಉಪಯುಕ್ತವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.